ओम अभिप्रेहि दक्षिणतो भवा मेधा वृत्राणि जंघना बभूरी जुहोमि ते धरुणं मध्यो अग्र उभा उपां सुप्रथमा विभावा आंजनेयाय विद्महे वायुपुत्राय धीमहि तन्नो हनुमान प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯೋಗಗಳಲ್ಲಿ ಒಂದು ಹಂತಕ್ಕೆ ವಿಶಿಷ್ಟವನ್ನ ಹೊಂದಿರತಕ್ಕಂಥ ಯೋಗ ಶಶಿಮಂಗಳ ಯೋಗ. ಯಾರ ಜಾತಕದಲ್ಲಿ ಶಶಿಮಂಗಳ ಯೋಗವಿರುತ್ತೋ ಅವರಿಗೆ ವಿವಾಹದ ನಂತರ ಅತ್ಯಂತ ಅದ್ಭುತವಾದಂಥ ಶುಭ ಫಲಗಳನ್ನು ಪಡೆಯಬಹುದು. ಹಾಗಾದ್ರೆ ಈ ಶಶಿಮಂಗಳ ಯೋಗ ಯಾರ ಜಾತಕದಲ್ಲಿ ಇರುತ್ತೆ? ಆರ್ಸಿ ಮದುವೆಯಾಗಿ ಯಾರ ಜಾತಕದಲ್ಲಿ ಶಶಿಮಂಗಳ ಯೋಗ ಇದೆಯೋ ಅಂಥವ್ರನ್ನ ಖಂಡಿತ ಬಿಡಬೇಡಿ. ಹೆಣ್ಣು ಜಾತಕದಲ್ಲಿದ್ದರೆ ಗಂಡಿಗೆ ಅಭಿವೃದ್ಧಿ, ಗಂಡು ಜಾತಕದಲ್ಲಿದ್ದರೆ ಹೆಣ್ಣಿಗೆ ಅಭಿವೃದ್ಧಿ, ಒಟ್ಟಾರೆ ಮದುವೆ ಆದಮೇಲೆ ದಂಪತಿಗಳಿಗೆ ಅಭಿವೃದ್ಧಿ. ಶಶಿಮಂಗಳದ ಯೋಗವನ್ನ ಹೊಂದಿರತಕ್ಕಂಥ ಹೆಣ್ಣನ್ನ ಮದುವೆ ಆಗೋದ್ರಿಂದ ಆ ಹೆಣ್ಣು ಮನೆಗೆ ಬಂದ ಮೇಲೆ ಸಿರಿ ಸಂಪತ್ತು, ಸಂತೋಷ, ಧನ, ದವಸ, ಧಾನ್ಯಗಳು ಎಲ್ಲವೂ ವೃದ್ಧಿ ಆಗುತ್ತೆ. ಮನೆಯನ್ನ ಕಟ್ತೀರಾ, ಒಂದು ಸ್ವಲ್ಪ ಶ್ರೀಮಂತಿಕೆ ಅನ್ನುವಂಥದ್ದು ಬರುತ್ತೆ, ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನ ಹಿಂಬಾಲಿಸುತ್ತೆ. ಹಾಗೆ ನೀವು ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೆ, ಅಂದ್ರೆ ವಿವಾಹ ಹೊಂದಾಣಿಕೆ ಮಾಡಬೇಕಾದ್ರೆ ಈ ಯೋಗಗಳಿದೆಯಾ ಅಂತ ನೀವು ಜ್ಯೋತಿಷ್ಯರನ್ನ ಕೇಳಿ, ಇದ್ದಲ್ಲಿ ಖಂಡಿತ ಆ ಜಾತಕವನ್ನ ಬಿಡೋದು ಬೇಡ. ಹಾಗಾದ್ರೆ ಶಶಿಮಂಗಳ ಯೋಗ ಯಾವ ಗ್ರಹಗಳಿಂದ ಏರ್ಪಡುತ್ತೆ ಅನ್ನುವಂಥದ್ದು ತಿಳ್ಕೋಬೇಕು. ಶಶಿ ಅಂತಂದ್ರೆ ಚಂದ್ರ ಅಂತ, ಮಂಗಳ ಅಂತಂದ್ರೆ ಕುಜ. ಚಂದ್ರ ಹಾಗೂ ಕುಜನ ಒಂದು ಕೇಂದ್ರ ಸ್ಥಾನದ ಸ್ಥಿತಿಗತಿಗಳನ್ನ ಆಧಾರವಾಗಿಟ್ಕೊಂಡು ಶಶಿಮಂಗಳ ಯೋಗದ ಫಲವನ್ನ ಜ್ಯೋತಿಷ್ಯರು ಹೇಳ್ತಾರೆ. ಸರಿ, ಹಾಗಾದ್ರೆ ನಾನು ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ನಾನು ಯಾವಾಗ ಶಶಿಮಂಗಳ ಯೋಗ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟೆ. ಆಫ್ಟರ್ ಮ್ಯಾರೇಜು ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಬಿಫೋರ್ ಮ್ಯಾರೇಜು ತಂದೆ ತಾಯಿಗಳಿಗೆ ಸ್ವಲ್ಪ ಪ್ರಮಾಣದ ಅಭಿವೃದ್ಧಿ ಇರುತ್ತೆ, ಆದರೆ ಮದುವೆ ಆದ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನ ಈ ಯೋಗದಲ್ಲಿ ನಾವು ಕಾಣಬಹುದು. ಸರಿ, ನಿಮಗೆ ಚಾರ್ಟ್ ಸಮೇತ ನಾನು ನೋಡಿಸ್ತೀನಿ. ಮೊದಲನೇ ಚಾರ್ಟ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಚಾರ್ಟ್ ನಂಬರ್ 1 ಕೇಂದ್ರ ಸ್ಥಾನಗಳು ಅಂತ ಹೇಳ್ತೀವಿ, ಪಿಲ್ಲರ್ಸ್ 1, 4, 7, 10. ಮೊದಲನೇ ಮನೆ, 4ನೇ ಮನೆ, 7ನೇ ಮನೆ ಹಾಗೂ 10ನೇ ಮನೆ. ಈ 4 ಜಾಗಗಳಲ್ಲಿ ನಾವು ಕೇಂದ್ರ ಸ್ಥಾನದ ಜಾಗಗಳು ಅಂತ ಕರಿತೀವಿ. ಈಗ ಚಾರ್ಟ್ ನಂಬರ್ 1 ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಚಂದ್ರ ಮೀನ ರಾಶಿಯಲ್ಲಿ ಇದ್ದಾರೆ. ಮಂಗಳ ಅಂದ್ರೆ ಕುಜ ಮಿಥುನ ರಾಶಿಯಲ್ಲಿದ್ದಾರೆ. ಚಂದ್ರನಿಗೆ ಕುಜ 4ನೇ ಮನೆಯಲ್ಲಿರ್ತಾರೆ, ಕುಜನಿಗೆ ಚಂದ್ರ 10ನೇ ಮನೆಯಲ್ಲಿರ್ತಾರೆ. ಇದನ್ನ ಕೇಂದ್ರ ಸ್ಥಾನಗಳು ಅಂತ ಹೇಳ್ತೀವಿ. ಈ ಒಂದು ಕಾಂಬಿನೇಷನ್ ಗ್ರಹಗಳು ನಿಮ್ಮ ಜಾತಕದಲ್ಲಿ ಇದೆಯಾ ತೆಗೆದು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿದ್ರೆ ಅದು ಶಶಿಮಂಗಳ ಯೋಗ. ಈ ಯೋಗ ಇರುವಂತವ್ರಿಗೆ ಅಭಿವೃದ್ಧಿ. ಚಾರ್ಟ್ ನಂಬರ್ 2 ಎರಡನೇ ಚಾರ್ಟ್ ಅಲ್ಲಿ ಚಂದ್ರ ಮೀನ ರಾಶಿಯಲ್ಲಿದ್ದಾರೆ, ಕುಜ ಕನ್ಯಾ ರಾಶಿಯಲ್ಲಿದ್ದಾರೆ. ಪರಸ್ಪರ 7ನೇ ಮನೆಯ ದೃಷ್ಟಿ ಇಬ್ಬರಿಗೂ ಇದೆ. ಇದನ್ನ ಕೇಂದ್ರ ಸ್ಥಾನ ಅಂತೀವಿ. ಹಾಗಾಗಿ ಚಾರ್ಟ್ ನಂಬರ್ 2 ಅಲ್ಲಿ ಕೂಡ ನಿಮಗೆ ಕಾಣ್ತಾ ಇದೆಯಲ್ಲ, ಚಾರ್ಟ್ ನಂಬರ್ 2 ಅಲ್ಲೂ ಕೂಡ ಶಶಿಮಂಗಳ ಯೋಗ ಅಪ್ಲೈ ಆಗುತ್ತೆ. ಮೂರನೇದು ಚಾರ್ಟ್ ನಂಬರ್ 3 ಅನ್ನು ಕೊಟ್ಟಿದ್ದೀನಿ ನಾನು. ಚಾರ್ಟ್ ನಂಬರ್ 3 ಅಲ್ಲಿ ಚಂದ್ರ ಹಾಗೂ ಕುಜ ಒಂದೇ ಮನೆಯಲ್ಲಿದ್ದಾರೆ ನೋಡಿ. ಅಂದ್ರೆ ಚಂದ್ರ ಮೀನ ರಾಶಿಯಲ್ಲಿದ್ದು ಕುಜನು ಮೀನ ರಾಶಿಯಲ್ಲೇ ಇರೋದ್ರಿಂದ ಮಂಗಳ ಶಶಿಮಂಗಳ ಯೋಗ ಚಾರ್ಟ್ ನಂಬರ್ 3 ಅಲ್ಲಿ ಅಪ್ಲೈ ಆಗುತ್ತೆ, ನಿಮಗೆ ಕಾಣ್ತಾ ಇದೆ. 4ನೇ ಎಕ್ಸಾಂಪಲ್ ಚಾರ್ಟ್ ನಂಬರ್ 4 ಚಂದ್ರ ಮೀನ ರಾಶಿಯಲ್ಲಿದ್ದು ಕುಜ ಧನಸ್ಸು ರಾಶಿಯಲ್ಲಿದ್ದು ಪರಸ್ಪರ 10 ಮತ್ತು 4ನೇ ಕೇಂದ್ರ ಸ್ವಭಾವಗಳು ಅವರಲ್ಲಿ ಕಾಣ್ತಾ ಇದೆ. ಇದನ್ನ ಶಶಿಮಂಗಳ ಯೋಗ ಅಂತೀವಿ. ನಾನು ಚಂದ್ರನನ್ನ ಕೇವಲ ಮೀನ ರಾಶಿಯಲ್ಲಿಟ್ಟೇ ಹೇಳಿದೆ. ಈ ಉದಾಹರಣೆ ಚಂದ್ರ ಮೇಷ ರಾಶಿಯಲ್ಲಿದ್ರೆ 7ನೇ ಮನೆಯಲ್ಲಿ ಅಂದ್ರೆ ತುಲಾ ರಾಶಿಯಲ್ಲಿ ಕುಜ ಇದ್ರು ಶಶಿಮಂಗಳ ಯೋಗವೇ. ಚಂದ್ರ ಕರ್ಕಾಟಕದಲ್ಲಿದ್ದು ಕುಜ ಮಕರದಲ್ಲಿದ್ರು ಕೂಡ ಶಶಿಮಂಗಳ ಯೋಗವೇ. ಕುಜ ಸಿಂಹ ರಾಶಿಯಲ್ಲಿದ್ದು ಚಂದ್ರ ಕುಂಭ ರಾಶಿಯಲ್ಲಿದ್ರು ಶಶಿಮಂಗಳ ಯೋಗವೇ. ಒಟ್ಟಾರೆ ಕೇಂದ್ರ ಸ್ಥಾನಗಳಲ್ಲಿ ಚಂದ್ರ ಹಾಗೂ ಕುಜ ಸ್ಥಿತರಾಗಿದ್ರೆ ಅದನ್ನ ಶಶಿಮಂಗಳ ಯೋಗ ಅಂತ ಕರಿತೀವಿ.
ಸಾಧಾರಣವಾಗಿ ಈ ಶಶಿಮಂಗಳ ಯೋಗ ಚಂದ್ರ ದಶೆ ಹಾಗೂ ಕುಜ ದಶೆಯಲ್ಲಿ ರಾಜಭೋಗವನ್ನು ಕೊಡುತ್ತೆ. ಅದರಲ್ಲೂ ಚಂದ್ರದಶೆ ಕುಜಭುಕ್ತಿ, ಕುಜದಶೆ ಚಂದ್ರಭುಕ್ತಿಯಲ್ಲಿ ವಿಶೇಷವಾದ ಫಲವನ್ನು ಕೊಡುತ್ತೆ. ಇದಲ್ಲದೆ ಮಿತ್ರಗ್ರಹಗಳು, ಚಂದ್ರನಿಗೆ ಮಿತ್ರಗ್ರಹಗಳು ಹಾಗೂ ಕುಜನಿಗೆ ಮಿತ್ರಗ್ರಹಗಳು ದಶೆ ಬಂದಾಗ ಆ ದಶೆಯ ಭುಕ್ತಿಯಲ್ಲಿ ಕುಜದಶೆಯಲ್ಲಿ ವಿಶೇಷವಾಗಿ ಚಂದ್ರಭುಕ್ತಿ, ಚಂದ್ರದಶೆಯಲ್ಲಿ ವಿಶೇಷವಾಗಿ ಕುಜಭುಕ್ತಿ ಹೇಗೆ ಹೇಳಿದ್ನೋ, ಉದಾಹರಣೆಗೆ ಎಕ್ಸಾಂಪಲ್ ಗುರುದಶೆ, ಗುರುದಶೆಯಲ್ಲಿ ಚಂದ್ರಭುಕ್ತಿ ಬಂದಾಗಲೂ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ಶಶಿಮಂಗಳ ಯೋಗ ಯಾರ ಜಾತಕದಲ್ಲಿರುತ್ತೋ ಅಂಥವ್ರನ್ನ ಖಂಡಿತವಾಗ್ಲೂ ನೀವು ಪಡ್ಕೊಳ್ಳಿ, ನಿಮ್ಮ ಜೀವನ ಸಂಗಾತಿಯಾಗಿ ಮಾಡ್ಕೊಳ್ಳಿ. ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜಾತಕದಲ್ಲೇನಾದ್ರೂ ಈ ಯೋಗವನ್ನ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಬಿಡಬೇಡಿ. ಸ್ವಲ್ಪ ಮಟ್ಟಿಗೆ ಅನ್ಯೋನ್ಯ ಪ್ರೀತಿ ಭಾವನೆ ಎಲ್ಲವೂ ಇರುತ್ತೆ, ಸಂಪಾದನೆ ಮಾಡಿ ದುಡ್ಡು ಉಳಿಯುತ್ತೆ, ಉಳಿದ ದುಡ್ಡಲ್ಲಿ ನೀವು ಸಕ್ಸಸ್ ಅನ್ನ ಅನುಭವಿಸ್ತೀರಾ. ಜೊತೆಗೆ ರೋಗಗಳು, ಹಾಸ್ಪಿಟಲ್ ಖರ್ಚುಗಳು ಅದು ಇದು ಏನು ಬರದೆ ವಿಶೇಷವಾದಂತಹ ಫಲ ಅನ್ನುವಂಥದ್ದು ನಿಮ್ಗೆ ಅಭಿವೃದ್ಧಿಯಾಗಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಅನ್ನುವಂಥದ್ದು ಈ ಶಶಿಮಂಗಳ ಯೋಗದಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಮೂಲ ಜಾತಕವನ್ನು ತೆಗೆದು ಇದಕ್ಕೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಶಶಿಮಂಗಳ ಯೋಗ ಇದೆಯಾ ಅಂತ. ಗೊತ್ತಾಗಿಲ್ಲ ಅಂತಂದ್ರೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಆ ಯೋಗ ಇದ್ದಾಗ ಯಾವಾಗ ಬರುತ್ತೆ ಅಂತ ತಿಳ್ಕೊಂಡು ಅದನ್ನು ಅನುಭವಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಶಶಿಮಂಗಳ ಯೋಗದ ಫಲ ನಿಮಗೆ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗುವಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.